ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರು ಬಳಿ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಂದ್ರೆ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತು ಯಾವ ರೀತಿ ಸಂಕಲ್ಪನ ಮಾಡ್ಕೋಬೇಕು ಮತ್ತು ರಾಯರು ಬಳಿ ಹೋದಾಗ ಮಠದಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು ರಾಯರು ಅಥವಾ ಬೇಡುವಾಗ ಯಾವ ರೀತಿ ಬೇಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾರಿಗೆಲ್ಲ ಇಷ್ಟ ಇರಲ್ಲ, ನಮ್ಮ ಇಷ್ಟಾರ್ಥಗಳಾಗಿರ್ಬೋದು ಬೇಡಿಕೆಗಳಾಗಿರ್ಬೋದು ಆದಷ್ಟು ಬೇಗ ನೆರವೇರಿಸಪ್ಪ, ಇಷ್ಟರಲ್ಲಿ ನಮ್ಮ ಇಷ್ಟಾರ್ಥಗಳು ಆಗಬೇಕು ತಂದೆ ಅಂದ್ಬಿಟ್ಟು ಹರಕೆ ಸೇವೆ ವ್ರತ ಅಂತ ಮಾಡ್ತಾನೆ ಇರ್ತೀವಿ. ರಾಯರಿಗೆ ಆಗಿರ್ಬೋದು ಅಥವಾ ನಮ್ಮ ಮನೆ ದೇವ್ರಿಗಾಗಿರ್ಬೋದು ಅಥವಾ ನಾವು ಇಷ್ಟಪಟ್ಟು ಯಾವುದೇ ದೇವ್ರಿಗಾದ್ರು ನಾವು ಮಾಡೇ ಮಾಡ್ತೀವಿ ಅಲ್ವಾ. ಅದೇ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಕೆಲವೊಂದು ಕ್ರಮಗಳನ್ನ ಕೂಡ ನಾವು ಅನುಸರಿಸಿ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತೆ. ಮತ್ತು ಸಂಕಲ್ಪ ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಮಾಡಬೇಕಾಗುತ್ತೆ. ಅದು ಏನಂತಂದರೆ, ಇವಾಗ ರಾಯರಿಗೆ ಪೂಜೆ ಮಾಡಿ ವ್ರತ ಮಾಡಿ ಸೇವೆನ ಮಾಡಿ ನೀವು ಏನೇ ಮಾಡಿದ್ರು ಕೂಡ ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ಅದು ಯಾವ ರೀತಿ ಸಂಕಲ್ಪ ಇರಬೇಕು ಅಂದರೆ ದೃಢವಾಗಿರಬೇಕು. ನಿಮ್ಮ ಸಂಕಲ್ಪ ಒಂದೇ ವಿಚಾರಕ್ಕೆ ಮಾತ್ರ ನಿಮ್ಮ ಸಂಕಲ್ಪ ಇರಬೇಕು, ಸ್ಪಷ್ಟವಾಗಿರಬೇಕು. ಆಮೇಲೆ ಸುಮ್ಮನೆ ಎರಡೆರಡು ಮನಸ್ಸು ಮಾಡೋದು ಅಥವಾ 2-3 ವಿಚಾರಗಳನ್ನ ಕೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋದು, ಅದು ಆಗಬೇಕು ಇದು ಆಗಬೇಕು ಅಂತ ಕೇಳೋದು, ಆ ಥರ ಎಲ್ಲ ಮಾಡಬೇಡಿ. ಸ್ಪಷ್ಟವಾಗಿ ಒಂದು ವಿಚಾರಕ್ಕೆ ಮಾತ್ರ ನೀವು ಸಂಕಲ್ಪನ ಮಾಡಿಕೊಂಡು ನೀವು ರಾಯರು ಪೂಜೆನ ಸ್ಟಾರ್ಟ್ ಮಾಡಬೇಕು. ಮತ್ತು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಈ ಥರ ಸಂಕಲ್ಪನ ಪೂಜೆನ ಯಾರು ಬೇಕಾದರೂ ಮಾಡ್ಬೋದು. ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಅಡೆತಡೆ ಆಗ್ತಾ ಇದೆ, ಸರಿಯಾಗಿ ಯಾವುದು ನಡೀತಾ ಇಲ್ಲ ಅಂತಂದರೆ ಗಂಡ್ಮಕ್ಳು ಕೂಡ ಇದನ್ನ ನೀವು ಮಾಡ್ಬೋದು. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೆಣ್ಮಕ್ಳಾದರೆ ಸೀರೆನ ಉಟ್ಟು ನೀವು ಈ ಪೂಜೆನ ಮಾಡಬೇಕು. ಗಂಡ್ಮಕ್ಳಾದರೆ ಪಂಚನ ಉಟ್ಕೊಂಡು ಬರೀ ಮೈಲಿ ಮಾಡಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಯಾವ ರೀತಿ ಅಂದರೆ ಒಂದು ಕಾಯಿನ ತೊಗೋಬೇಕು. ಇದು 3 ದಿನ ಪೂಜೆ ಇರುತ್ತೆ. ಈ 3 ದಿನ ಪೂಜೆನೂ ಕೂಡ ಒಂದು ಕಾಯಿನ ಯೂಸ್ ಮಾಡಬೇಕು. ಅಂದರೆ ರಾಯರ ಹತ್ರ ಫಸ್ಟು ಕಾಯಿನ ಇಟ್ಬಿಟ್ಟು ಅರ್ಶಿನ ಕುಂಕುಮನೆಲ್ಲ ಹಚ್ಚಿ ನೀವು ಸಂಕಲ್ಪನ ಮಾಡ್ಕೋಬೇಕು. ಕಾಯಿ ಮೇಲೆ ಕೈನ ಇಟ್ಕೊಂಡು ನೀವೇನು ಬೇಡಿಕೆ ಈಡೇರಿಸಿ ತಂದೆ ಅಂತ ಕೇಳ್ತಿರೋ ಅದಕ್ಕೆ ಸಂಕಲ್ಪನ ಮಾಡಿಕೊಂಡು ಗಂಡ್ಮಕ್ಳಾದರೆ ಕೈಲಿ ಇಟ್ಕೋಬೇಕು. ಆ ಕೈಲಿ ಇಟ್ಕೊಂಡು 11 ಪ್ರದಕ್ಷಿಣೆ ಬರಬೇಕು. ರಾಯರು ಹತ್ರ 11 ಪ್ರದಕ್ಷಿಣೆ ಬಂದು 11 ಸಾರಿ ನೀವು ರಾಯರು ಮಂತ್ರನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ಹೇಳಿ ನೀವು ಕಾಯಿ ಇಟ್ಕೊಂಡು ನೀವು 3 ಪ್ರದಕ್ಷಿಣೆ ಬರಬೇಕು. ಹುಷಾರಾಗಿ ನೋಡ್ಕೋಬೇಕು ಕಾಯಿನ 3 ದಿವಸಗಳ ಕಾಲ. ಇದೇ ರೀತಿ 3 ಗುರುವಾರ ಬೇಕಾದರೂ ನೀವು ಮಾಡ್ಬೋದು, ಅಥವಾ 3 ದಿವಸ ಕಂಟಿನ್ಯೂಸ್ ಮಾಡ್ತೀವಿ ಗುರುವಾರ ಶುಕ್ರವಾರ ಶನಿವಾರ ಅಂದರೂ ನೀವು ಮಾಡ್ಬೋದು. ಇನ್ನು ಹೆಣ್ಮಕ್ಳಾದರೆ ಕಾಯಿನ ಸರ್ಗಲಿ ಇಟ್ಕೊಂಡು ನೀವು 3 ಸುತ್ತು ಬಂದುಬಿಟ್ಟು ನಂತರ ರಾಯರಿಗೆ ಅಕ್ಷತೆನ ಹಾಕಬೇಕು. 11 ಬಾರಿ ಪ್ರದಕ್ಷಿಣೆ ಬಂದಮೇಲೆ ನೀವು ಅಕ್ಷತೆನೇ ಹಾಕಿ ಕಾಯಿನ ರಾಯರು ಮುಂದೆನೇ ಇಟ್ಟು ನೀವು 3 ದಿವಸಗಳ ಕಾಲನೂ ಕೂಡ ಪೂಜೆನ ಮಾಡಬೇಕು. 3 ದಿವಸ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಆಗುತ್ತೆ ಅಂದರೆ 3 ದಿವಸ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ. ಸಾಧ್ಯ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ, ಮನೇಲಿ ನೀವು ಪೂಜೆನ ಮುಗಿಸಿ ನಂತರ 3ನೇ ದಿವಸ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ನೀವು ಶನಿವಾರ ಅಂದರೆ ಕಂಟಿನ್ಯೂಟಿ ಮಾಡ್ತಾ ಇದ್ದೀರ ಅಂದರೆ 3 ದಿವಸ ಕಂಪ್ಲೀಟ್ ಆದಮೇಲೆ ನೈಟ್ ಹೊತ್ತು ಬೇಕಾದ್ರೆ ನೀವು ಆ ಕಾಯಿನ ಒಡೆದ್ಬಿಟ್ಟು ಅದರಲ್ಲಿ ಸ್ವೀಟ್ ಏನಾದರೂ ಮಾಡಿಬಿಟ್ಟು ರಾಯರು ಬಳಿಗೆ ಅರ್ಪಿಸ್ಬಿಟ್ಟು ಸ್ವಲ್ಪ ನೀವು ಮನೆಯವರೆಲ್ಲ ಪ್ರಸಾದ ರೂಪವಾಗಿ ಅದನ್ನ ತಗೋಬೇಕು. ಸಿಹಿಯಾದ ಪದಾರ್ಥನೇ ಆ ಕಾಯಿಂದ ಮಾಡಿ ನೀವು ಮನೆಯವರೆಲ್ಲ ಊಟನ ಮಾಡಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಂಕಲ್ಪ ಆಗಿರ್ಬೋದು ಅಥವಾ ನಿಮ್ಮ ಬೇಡಿಕೆ ಆಗಿರ್ಬೋದು ಆದಷ್ಟು ಬೇಗ ನೆರವೇರುತ್ತೆ ಈ ರೀತಿ ಒಂದು ಕ್ರಮನ ಅನುಸರಿಸುವುದರಿಂದ. ಮತ್ತು ನೀವು ರಾಯರು ಮಠಕ್ಕೆ ಹೋಗಲಿ ಅಥವಾ ರಾಯರು ಬಳಿ ನಿಂತ್ಕೊಂಡು ನೀವು ಬೇಡ್ತಾ ಇದ್ದೀರಾ ಮನೇಲೇನೆ ಅಂತಂದರೆ ಯಾರೂ ಕೂಡ ಕಣ್ಣ ಮುಚ್ಕೊಂಡು ಬೇಡಕ್ಕೆ ಹೋಗಬೇಡಿ. ಅಂದರೆ ಭಕ್ತಿಲಿ ಗೊತ್ತಾಗಲ್ಲ, ನಾವು ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಕೈ ಮುಗ್ದು ಬೇಡ್ಕೊಂಡು ನಿಂತ್ಕೊಬಿಡ್ತೀವಿ. ಆ ಥರ ಮಾಡಬೇಡಿ. ನೀವು ಮನೆಯಿಂದ ಆಗಲಿ ಎಲ್ಲಿಂದನೇ ಆಗಲಿ ಹೋಗೋದೇನಕ್ಕೆ ಹೇಳಿ ರಾಯರನ್ನ ಕಣ್ಣು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ. ನೀವು ರಾಯರು ಬಳಿಗೆ ಹೋಗಿದ ತಕ್ಷಣ ಕಣ್ಣು ಮುಚ್ಕೊಂಡು ನೀವು ಬೇಡೋದ್ರಿಂದ ಏನು ಬರುತ್ತೆ ಭಾಗ್ಯ? ಏನೂ ಬರೋದಿಲ್ಲ. ರಾಯರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಳ್ಳೆ ಮನಸ್ಸಿಂದ ಶುದ್ಧವಾಗಿ ನಿಮ್ಮ ಬೇಡಿಕೆನ ನಿಮ್ಮ ಕಷ್ಟನ ರಾಯರ ಬಳಿ ಹೇಳ್ಕೊಂಡು ನಂತರ ನೀವು ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಬನ್ನಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದು ಕಾಯಿ ಸಂಕಲ್ಪನ ನೀವು ಗಂಡ್ಮಕ್ಳು ಕೂಡ ಮಾಡ್ಬೋದು. ಆವಾಗಲೇ ಹೇಳೋ ರೀತಿ ಹೆಣ್ಮಕ್ಳೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಆಗುತ್ತೆ ಅಂದರೆ ನೀವು 3 ವಾರ ಮಾಡಿ, ಇಲ್ಲ ಅಂದರೆ 3 ದಿವಸನೂ ಮಾಡ್ಬೋದು. 3 ವಾರ ಲಾಂಗ್ ಆಗುತ್ತೆ, ಅಕಸ್ಮಾತ್ ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆ ಇರುತ್ತೆ, ಅದೆಲ್ಲ ಆಗುತ್ತೆ ಅಂದರೆ 3 ವಾರ ಕಂಟಿನ್ಯೂಸ್ ಮಾಡಿ, ಗುರುವಾರ ಶುಕ್ರವಾರ ಶನಿವಾರ. ಮತ್ತು 3 ವಾರನೂ ಕೂಡ ರಾಯರ ಫೋಟೋಗೆ ಆಗಿರ್ಬೋದು ರಾಯರಿಗೆ ಆಗಿರ್ಬೋದು ಫುಲ್ ನೀಟಾಗಿ ಶುದ್ಧನ ಮಾಡಿ ನೀವು ಹೊಸ್ದಾಗಿ ತಿಲಕ ಇಟ್ಟು ಹೂವುಗಳನ್ನೆಲ್ಲ ಹೊಸ್ದಾಗಿ ಅರ್ಪಣೆ ಮಾಡಿ ನೀವು ಪೂಜೆನ ಮಾಡಬೇಕಾಗುತ್ತೆ 3 ದಿವಸನೂ ಕೂಡ. ಈ ಕ್ರಮನ ಅನುಸರಿಸಿ ನೋಡಿ. ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನೀವು ಯಾವುದೇ ರೀತಿ ಸಂಕಲ್ಪನ ಮಾಡ್ಕೊಂಡಾಗಿರ್ಬೋದು ಅದು ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.